ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ. ಪಟ್ಟು ವಸ್ತ್ರ, ಸುಗಂಧ ಪುಷ್ಪ ಮಾಲೆಗಳ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ ಅಮ್ಮನವರು. ಪ್ರಯಾಗ್ರಾಜ್ನಲ್ಲಿ ಭಕ್ತರ ಶೋಭೆಯೊಂದಿಗೆ ನೆರವೇರುತ್ತಿರುವ ಮಹಾಕುಂಭಮೇಳ. ಟಿಟಿಡಿ ಶ್ರೀವಾರಿ ನಮೂನಾ ಆಲಯದಲ್ಲಿ ಚತುರ್ವೇದ ಹವನ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ತೈ ಶುಕ್ರವಾರ ಉತ್ಸವ. ಶೋಭಾಯಮಾನವಾಗಿ ಸ್ನಪನ ತಿರುಮಂಜನ, ಸಹಸ್ರ ದೀಪಾಲಂಕಾರ ಸೇವೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಾಲ್ಮೀಕ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಉತ್ಸವವು ವೈಭವೋಪೇತವಾಗಿ ನೆರವೇರುತ್ತಿದೆ. ಮಹಾಕುಂಭಮೇಳದ ಭಕ್ತರಿಗೆ ಶ್ರೀ ವೆಂಕಟೇಶ್ವರನ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ಏರ್ಪಾಟು ಮಾಡಿದ ಶ್ರೀ ವೆಂಕಟೇಶ್ವರ ನಮೂನಾ ಆಲಯದಲ್ಲಿ
ಶ್ರೀವಾರಿಗೆ ನಿತ್ಯ ಸೇವೆಗಳೊಂದಿಗೆ ವಿಶೇಷ ಉತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಶನಿವಾರ ಬೆಳಗ್ಗೆ ನಿತ್ಯ ಪೂಜೆಗಳನ್ನು ವಿಶೇಷವಾಗಿ ನಿರ್ವಹಿಸಿದರು. ಹಾಗೆಯೇ ಸಕಲ ಮನುಕೂಲದ ಶಾಂತಿ ಸೌಭಾಗ್ಯವನ್ನು ಕೋರುತ್ತಾ ತಿರುಮಲ ತಿರುಪತಿ ದೇವಸ್ಥಾನಂ ಚತುರ್ವೇದ ಹವನವನ್ನು ವಿಶೇಷವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಸಂಜೆ ಚತುರ್ವೇದ ಹವನಕ್ಕೆ ವಿನಿಯೋಗಿಸುವ ದ್ರವ್ಯಗಳನ್ನು ಸ್ವಾಮಿಯವರ ಪಾದಗಳ ಬಳಿ ಇಟ್ಟು ಪೂಜಿಸಿ ಸ್ವಾಮಿಯ ಅನುಜ್ಞೆಯನ್ನು ಪಡೆದರು. ಆನಂತರ ಶ್ರೀವಾರಿ ಆಲಯದ ಪ್ರಧಾನ ಅರ್ಚಕರು ಅರ್ಚಕಂ ವೇಣುಗೋಪಾಲ ದೀಕ್ಷಿತರ ಆಧ್ವರ್ಯದಲ್ಲಿ ಅಗ್ನಿ ಪ್ರತಿಷ್ಠಾ ದೇವತಾ ಹೋಮ ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿ ಚತುರ್ವೇದ ಹವನವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ. ತಿರುಮಲದಲ್ಲಿ ಹಳೆಯದಾದ ವಿಶ್ರಾಂತಿ ಗೃಹಗಳ ಸ್ಥಳದಲ್ಲಿ ಹೊಸದಾಗಿ ಪುನರಾರಂಭಿಸಬೇಕು ಎಂದು ಕಾರ್ಯವನ್ನು ಪ್ರಾರಂಭಿಸುವಂತೆ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಇಂಜಿನಿಯರಿಂಗ್ ಅಧಿಕಾರಿಗಳಿಗೆ ಆದೇಶಿಸಿದರು. ತಿರುಮಲದಲ್ಲಿ ಶುಕ್ರವಾರ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರೊಂದಿಗೆ ಸೇರಿ ಸುದರ್ಶನ್, ಗೋವರ್ಧನ್, ಕಲ್ಯಾಣಿ, ಸಿ ಟೈಪ್ ಕ್ವಾರ್ಟರ್ಸ್, ಪದ್ಮಾವತಿ ಪ್ರಾಂತ್ಯದಲ್ಲಿರುವ ಕೆಲವು ಪ್ರಾಂತ್ಯಗಳನ್ನು ಅಧಿಕಾರಿಗಳೊಂದಿಗೆ ಕೂಡಿ ವಿಶ್ರಾಂತಿ ಗೃಹಗಳ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಸಾಧಾರಣ ಭಕ್ತರ ಸೌಕರ್ಯಾರ್ಥ ಕೆಲವು ಪ್ರದೇಶಗಳಲ್ಲಿ ವಿಶ್ರಾಂತಿ ಗೃಹಗಳನ್ನು ಪುನರ್ ನಿರ್ಮಾಣ ಮಾಡುವುದಕ್ಕಾಗಿ ನಿರ್ದಿಷ್ಟ ಪ್ರಣಾಳಿಕೆಗಳನ್ನು ರಚಿಸಬೇಕು ಎಂದು ಟಿಟಿಡಿ ಸಿಇ ಸತ್ಯನಾರಾಯಣರವರಿಗೆ ಆದೇಶಿಸಿದರು. ಕೆಲವು ವಿಶ್ರಾಂತಿ ಗೃಹಗಳು 6 ದಶಕಗಳ ಹಿಂದೆ ನಿರ್ಮಿಸಲಾದವು. ಮಳೆಯ ಕಾಲದಲ್ಲಿ ಸೋರುವಿಕೆಯಿಂದ ಭಕ್ತರು ಅವಸ್ಥೆ ಪಡುತ್ತಿದ್ದಾರೆ. ಸರಿಯಾದ ಪಾರ್ಕಿಂಗ್ ಇಲ್ಲದಿರುವುದರೊಂದಿಗೆ ಭವನದ ನಿರ್ಮಾಣಗಳು ಹಳೆಯ ಪದ್ಧತಿಯಲ್ಲಿ ನಿರ್ಮಿಸಿರುವ ಕಾರಣ ಭವನಗಳ ಪರಿಸ್ಥಿತಿ ಪ್ರಶ್ನಾರ್ಥಕವಾಗಿದೆ ಎಂದು ಇಒ ತಿಳಿಸಿದರು. ಈ ವಸತಿ ಸಮುದಾಯಗಳಲ್ಲಿ ಭಕ್ತರಿಂದ ಟಿಟಿಡಿಗೆ ದೂರುಗಳು ಬರುತ್ತಿವೆ ಎಂದು ಪ್ರಕಟಿಸಿದರು. ಪ್ರಸ್ತುತ ಅವಸರಕ್ಕನುಗುಣವಾಗಿ ಭವನಗಳನ್ನು ಪುನಃ ನಿರ್ಮಾಣ ಮಾಡಬೇಕಾಗಿದೆ ಎಂದು ಇಂಜಿನಿಯರಿಂಗ್ ಅಧಿಕಾರಿಗಳಿಗೆ ಇಒ ಸೂಚಿಸಿದರು. ಈ ಪರ್ಯಟನೆಯಲ್ಲಿ ಡೆಪ್ಯೂಟಿ ಇಒಗಳಾದ ಭಾಸ್ಕರ್, ನರೇಂದ್ರನಾಥ್ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಶುಕ್ರವಾರದಂದು ತೈ ಶುಕ್ರವಾರದ ಉತ್ಸವಗಳು ವೈಭವೋಪೇತವಾಗಿ ಜರುಗಿತು. ತಮಿಳರ ಸಂಪ್ರದಾಯದನುಸಾರ ತೈ ಮಾಸದ 2ನೇ ಶುಕ್ರವಾರದ ಸಂದರ್ಭವಾಗಿ ಅಮ್ಮನವರಿಗೆ ಸ್ನಪನ ತಿರುಮಂಜನ, ಸಹಸ್ರ ದೀಪಾಲಂಕಾರ ಸೇವೆಗಳನ್ನು ಮನೋಹರವಾಗಿ ನಿರ್ವಹಿಸಿದರು. ಸ್ನಪನ ತಿರುಮಂಜನ ಸೇವೆಗಳಲ್ಲಿ ಸಿರಿಯ ತಾಯಿಯು ಭಕ್ತರನ್ನು ಭಕ್ತಿ ಪರವಶೆ ಮಾಡಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರ ಸ್ನಪನ ತಿರುಮಂಜನ ಸೇವೆ ವೈಭವವಾಗಿ ನಿರ್ವಹಿಸಿದರು. ಈ ಪ್ರಯುಕ್ತ ಪ್ರತ್ಯೇಕ ಸ್ನಾನಪೀಠದಲ್ಲಿ ಅಮ್ಮನವರನ್ನು ಆಸೀನಗೊಳಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿ ಹಲವು ಬಗೆಯ ಹಣ್ಣಿನ ರಸ, ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ಮಾಡಿ ಆನಂತರ ಅರಿಶಿನ, ಚಂದನ, ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಜಲದೊಂದಿಗೆ ಸಹಸ್ರಧಾರೆಗಳ ನಡುವೆ
ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪದೀಪ ನಿವೇದನೆಗಳು ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ಅಮ್ಮನವರಿಗೆ ಸಹಸ್ರ ದೀಪಾಲಂಕಾರ ಸೇವೆಯನ್ನು ಶೋಭಾಯಮಾನವಾಗಿ ನಿರ್ವಹಿಸಿದರು. ವಾಹನ ಮಂಟಪದಲ್ಲಿ ಸಹಸ್ರ ದೀಪಗಳ ಕಾಂತಿಗಳ ನಡುವೆ ಅಮ್ಮನವರು ಮಣಿಮಯ ಮಾಣಿಕ್ಯ, ವಜ್ರ ವೈಡೂರ್ಯ, ಪುಷ್ಪಮಾಲೆಗಳ ಅಲಂಕಾರ ಶೋಭಿತರಾಗಿ ಉಯ್ಯಾಲೆಯಲ್ಲಿ ಆಸೀನರಾಗಿ ಭಕ್ತಿ ಸಂಕೀರ್ತನೆಗಳು, ತಾಳಮೇಳ, ಮಂಗಳವಾದ್ಯಗಳ ನಡುವೆ ಸಿರಿಯ ತಾಯಿ ಸಹಸ್ರ ದೀಪಾಲಂಕಾರ ಸೇವೆಯಲ್ಲಿ ದೇದೀಪ್ಯಮಾನವಾಗಿ ದರ್ಶನವಿತ್ತರು. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಕಾಳಹಸ್ತಿ ಕ್ಷೇತ್ರದ ಶ್ರೀ ಕಾಳಹಸ್ತೀಶ್ವರಾಲಯದಲ್ಲಿ ಶ್ರೀ ಜ್ಞಾನ ಪ್ರಸನ್ನಾಂಬಾ ದೇವಿಗೆ ಉತ್ಸವಗಳು ಶೋಭಾಯಮಾನವಾಗಿ ಜರುಗಿತು. ಇದರ ಅಂಗವಾಗಿ ಅರ್ಚಕರು ಶ್ರೀ ಜ್ಞಾನ ಪ್ರಸನ್ನಾಂಬಾ ದೇವಿಗೆ ಬಂಗಾರದ ಆಭರಣಗಳು, ವರ್ಣಶೋಭಿತ ಸುಗಂಧ ಪರಿಮಳ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ಆಲಯ ಪ್ರಾಂಗಣದಲ್ಲಿ ಅಮ್ಮನವರ ಉತ್ಸವವನ್ನು ನೆರವೇರಿಸಿದರು. ಭಕ್ತರು ದೈವನಾಮ ಸ್ಮರಣೆಗಳನ್ನು ಮಾಡುತ್ತಾ ಆಲಯ ಪ್ರಾಂಗಣದಲ್ಲಿ ಧ್ವಜಸ್ತಂಭದ ಬಳಿ ಅಮ್ಮನವರಿಗೆ ನಿವೇದನೆ, ನಕ್ಷತ್ರ ಆರತಿ, ಕುಂಭ ಆರತಿ, ಕರ್ಪೂರದಾರತಿಗಳನ್ನು ಸಮರ್ಪಿಸಿದರು. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಫೆಬ್ರವರಿ 4ನೇ ತಾರೀಖು ರಥಸಪ್ತಮಿ ಏರ್ಪಾಟುಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಎಂದು ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ಅಧಿಕಾರಿಗಳಿಗೆ ಸೂಚಿಸಿದರು. ಮಿನಿ ಬ್ರಹ್ಮೋತ್ಸವವಾಗಿ ಒಂದೇ ದಿನ ಬ್ರಹ್ಮೋತ್ಸವವಾಗಿ ಪ್ರಸಿದ್ಧಿ ಹೊಂದಿರುವ ರಥಸಪ್ತಮಿ ಪರ್ವ ದಿನದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸಪ್ತವಾಹನಗಳಲ್ಲಿ ಶ್ರೀ ಮಲಯಪ್ಪ ಸ್ವಾಮಿ ಆಲಯದ ಮಾಡಬೀದಿಗಳಲ್ಲಿ ಉತ್ಸವದಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಾರೆ. ಈ ನೇಪಥ್ಯದಲ್ಲಿ ತಿರುಮಲದ ಅನ್ನಮಯ್ಯ ಭವನದಲ್ಲಿ ಶುಕ್ರವಾರ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿಯೊಂದಿಗೆ ವಿವಿಧ ವಿಭಾಗಗಳ ಅಧಿಕಾರಿಗಳೊಂದಿಗೆ ಏರ್ಪಾಟುಗಳ ಬಗ್ಗೆ ಇಒರವರು ಸಮಾವೇಶವನ್ನು ನಿರ್ವಹಿಸಿದರು. ಭಕ್ತರು ಗ್ಯಾಲರಿಗೆ ಪ್ರವೇಶ, ನಿರ್ಗಮನ ಪ್ರಾಂತ್ಯಗಳಲ್ಲಿ ಜಾಗೃತರಾಗಿರಬೇಕು ಎಂದು ಅಧಿಕಾರಿಗಳಿಗೆ ಇಒ ಸೂಚಿಸಿದರು. ಗ್ಯಾಲರಿಗಳಲ್ಲಿರುವ ಭಕ್ತರಿಗೆ ಸಕಾಲದಲ್ಲಿ ಅನ್ನಪ್ರಸಾದ, ಕುಡಿಯುವ ನೀರು ಸಿಗುವ ಹಾಗೆ ಏರ್ಪಾಟುಗಳನ್ನು ಮಾಡಬೇಕು ಎಂದು ಆದೇಶಿಸಿದರು. ಭದ್ರತೆ, ವಾಹನ ದಟ್ಟಣೆಗಳಾಗದ ಹಾಗೆ ಬಂದೋಬಸ್ತ್ ಮಾಡಬೇಕು ಎಂದು ಸೂಚಿಸಿದರು. ಆನಂತರ ಅಧಿಕಾರಿಗಳೊಂದಿಗೆ ಕೂಡಿ 4ನೇ ಮಾಡಬೀದಿಗಳಲ್ಲಿ ಏರ್ಪಾಟುಗಳನ್ನು ಟಿಟಿಡಿ ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪರಿಶೀಲಿಸಿ ಕೆಲವು ಅಂಶಗಳನ್ನು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಈ ಸಂದರ್ಭವಾಗಿ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ತಿರುಪತಿ ಜಿಲ್ಲೆಯ ಎಸ್ಪಿ ಹರ್ಷವರ್ಧನ್ ರಾಜುಲು ಮೀಡಿಯಾದೊಂದಿಗೆ ಮಾತನಾಡುತ್ತಾ ರಥಸಪ್ತಮಿ ಏರ್ಪಾಟುಗಳನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಜಾಯಿಂಟ್ ಕಲೆಕ್ಟರ್ ಶುಭಂ ಬನ್ಸಾಲ್, ಟಿಟಿಡಿ ಸಿಇ ಸತ್ಯನಾರಾಯಣ್, ಆಲಯದ ಡೆಪ್ಯೂಟಿ ಇಒ ಲೋಕನಾಥಂ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ದಕ್ಷಿಣ ಕಾಶಿಯಾಗಿ ಪ್ರಖ್ಯಾತಿಸುತ್ತಿರುವ ಶ್ರೀ ಪೊನ್ನಾಲಮ್ಮ ತಾಯಿ ದೇವಾಲಯದಲ್ಲಿ ಅಭಿಷೇಕವು ಜರುಗಿತು. ಶುಕ್ರವಾರದ ಸಂದರ್ಭವಾಗಿ ಅರ್ಚಕರು ಪ್ರಾತಃ ಕಾಲ ನಿತ್ಯಾರ್ಚನೆಯನ್ನು ನೆರವೇರಿಸಿ ನಂತರ ಅಮ್ಮನವರಿಗೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಅರಿಶಿನ, ಚಂದನ ಮತ್ತಿತರ ದಿವ್ಯ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ತರುವಾಯ ಅಮ್ಮನವರಿಗೆ ಪಟ್ಟು ವಸ್ತ್ರಗಳು, ಕಿರೀಟ, ರತ್ನಾಭರಣಗಳು, ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ
ಸಹಸ್ರನಾಮಾರ್ಚನೆ ನೆರವೇರಿಸಿ ಆರತಿಯನ್ನು ಸಮರ್ಪಿಸಿದರು. ಶುಕ್ರವಾರದ ಶುಭ ವೇಳೆ ಶ್ರೀ ಆಂಡಾಳ್ ತಾಯಿಯು ಉಂಜಲ್ ಸೇವೆಯಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ಪ್ರಸಿದ್ಧ ಯಾದಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಾಲಯದಲ್ಲಿ ಶುಕ್ರವಾರ ಆಂಡಾಳ್ ತಾಯಿಗೆ ಉಂಜಲ್ ಸೇವೆ ಘನವಾಗಿ ಜರುಗಿತು. ಅರ್ಚಕರು ಅಮ್ಮನವರಿಗೆ ಮಣಿಮಯ ಮಾಣಿಕ್ಯ ಪುಷ್ಪಮಾಲೆಗಳೊಂದಿಗೆ ಸುಂದರವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ನಂತರ ಮಂಗಳ ವಾದ್ಯಗಳ ನಡುವೆ ಆಂಡಾಳ್ ಅಮ್ಮನವರಿಗೆ ಉಂಜಲ್ ಸೇವೆ ನೇತ್ರ ಪರ್ವವಾಗಿ ನಿರ್ವಹಿಸಿದರು. ಹಾಗೆ ಯಾದಾದ್ರಿ ಭುವನಗಿರಿ ಜಿಲ್ಲೆಯ ಕೇಂದ್ರದಲ್ಲಿ ಪ್ರಸಿದ್ಧ ಸ್ವರ್ಣಗಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ತಿರುವಿಧಿ ಉತ್ಸವ ಘನವಾಗಿ ಜರುಗಿತು. ಪುಷ್ಯ ಮಾಸೋತ್ಸವದ ಅಂಗವಾಗಿ ಅರ್ಚಕರು ಸ್ವಾಮಿಯವರಿಗೆ ಸಕಲ ಬಂಗಾರದ ಆಭರಣಗಳು ಪುಷ್ಪಮಾಲೆಗಳಿಂದ ಶ್ರೀ ಕೃಷ್ಣಸ್ವಾಮಿಯಾಗಿ ಅಲಂಕರಿಸಿ ತಿರುಚ್ಚಿಯಲ್ಲಿ ಆಸೀನಗೊಳಿಸಿದರು. ನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಸ್ವಾಮಿಯವರ ತಿರುಬೀದಿ ಉತ್ಸವವೂ ಸಾಗಿತು. ಶ್ರೀಕೃಷ್ಣನ ಅಲಂಕಾರದಲ್ಲಿ ಶ್ರೀನಿವಾಸನನ್ನು ದರ್ಶಿಸಿದ ಭಕ್ತರು ಭಕ್ತಿ ಪರವಶರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಪ್ರಯಾಗ್ರಾಜ್ನಿಂದ ಜನವರಿ 13ನೇ ತಾರೀಖಿನಿಂದ ಫೆಬ್ರವರಿ 26ನೇ ತಾರೀಖಿನವರೆಗೂ ಮಹಾಕುಂಭಮೇಳ 2025. SVBC 3 ಕನ್ನಡ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ ಗೋವಿಂದ ಗೋವಿಂದ
ಗೋವಿಂದ ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ನಿಮಿತ್ತ ದೇವರ ಬಲಿ ಉತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇದರ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಉತ್ಸವದಲ್ಲಿ ಭಾಗಿಯಾಗಿ ಕೃತಾರ್ಥರಾದರು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಿಂದ ಅಭಿಷೇಕವನ್ನು ನೆರವೇರಿಸಿ ನಂತರ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ, ವಿಭೂತಿಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು.
ಬೆಂಗಳೂರಿನ ನಂದಿದುರ್ಗ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಸ್ವಾಮಿಗೆ ವಿಶೇಷವಾಗಿ ಚಿನ್ನದ ಕವಚ ಧಾರಣೆ ಮಾಡಿ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ಉಪಾಲಯದಲ್ಲಿರುವ ಅಮ್ಮನವರಿಗೆ ಹಾಗೂ ಗಣಪತಿಗೆ ಅಲಂಕರಿಸಿ ಅರ್ಚನೆ ಸಮೇತ ಮಂಗಳಾರತಿ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ನಾಗೈ ಬಳಿಯ ಮನಲೂರಿನಲ್ಲಿರುವ ವೀರಮ್ಮ ಕಾಳಿಯಮ್ಮನ ದೇವಾಲಯದಲ್ಲಿ ಮಹಾ ಕುಂಭಾಭಿಷೇಕವು ಅದ್ಧೂರಿಯಾಗಿ ಪ್ರಾರಂಭವಾಯಿತು. ನಾಗಪಟ್ಟಣಂ ಜಿಲ್ಲೆಯ ಕಿಲ್ವೆಲ್ಲೂರಿನ ಪಕ್ಕದಲ್ಲಿರುವ 64ರ ಮನಲೂರು ಪ್ರಾಚೀನ ಅರುಳ್ಮಿಗು ವೀರಮ್ಮ ಕಾಳಿಯಮ್ಮನ ದೇವಾಲಯದಲ್ಲಿ ಹೊಸದಾಗಿ ನಿರ್ಮಿಸಲಾದ ದೇವಾಲಯ ಮತ್ತು ಕಲ್ಲಿನ ವಿಗ್ರಹಗಳ ಪ್ರತಿಷ್ಠಾಪನಾ ಸಮಾರಂಭ ನಡೆಯಿತು. ಗಣಪತಿ ಪೂಜೆಯೊಂದಿಗೆ ಕುಂಭಾಭಿಷೇಕ ಸಮಾರಂಭ ಪ್ರಾರಂಭವಾಯಿತು. ಇದಾದ ನಂತರ ಗಣಪತಿ ಹೋಮ, ವಾಸ್ತುಶಾಂತಿ, ಪೂರ್ಣಾಹುತಿಯನ್ನು ನೆರವೇರಿಸಲಾಯಿತು. ಮೊದಲು ಯಾಗಶಾಲೆ ಪೂಜೆಗಳು ಪೂರ್ಣಗೊಂಡವು ಮತ್ತು ದೀಪಾರಾಧನೆಯು ನಡೆಯಿತು. ಎರಡನೇ ಯಾಗಶಾಲೆ ಪೂಜೆಗಳು ಪೂರ್ಣಗೊಂಡು ಪೂರ್ಣಾಹುತಿ, ಮಹಾದೀಪಾರಾಧನೆಯು ನೆರವೇರಿತು. ಶುಭ ವಾದ್ಯಗಳ ನಾದದೊಂದಿಗೆ ಮೆರವಣಿಗೆ ಮುಂದುವರೆಯಿತು. ಶಿವಾಚಾರ್ಯರು ಪವಿತ್ರ ಕಳಸಗಳನ್ನು ಹೊತ್ತುಕೊಂಡು ಆಗಮಿಸಿದರು. ವೇದ ಮಂತ್ರಗಳನ್ನು ಪಠಿಸಿ ದೇವಾಲಯದ ಕಳಸಗಳಿಗೆ ಪವಿತ್ರ ನೀರನ್ನು ಸುರಿದು ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಇದಾದ ನಂತರ ಮಹಾದೀಪಾರಾಧನೆ ನಡೆಯಿತು. ತದನಂತರ ವೀರಕಾಳಿಯಮ್ಮನ್, ಮುರುಗನ್ ಮತ್ತು ವಿನಾಯಕನಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ ಮಂತ್ರವನ್ನು ಸಾಮೂಹಿಕವಾಗಿ ಜಪಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ತದನಂತರ ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾತಯ್ಯನವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಇದರ ಅಂಗವಾಗಿ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಪೀಠಾಧಿಪತಿಗಳಾದ
ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಲೋಕ ಕಲ್ಯಾಣಾರ್ಥ 53 ದಿನಗಳ ದತ್ತಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಅಂಗವಾಗಿ ಆಂಧ್ರಪ್ರದೇಶ ರಾಜ್ಯದ ಕೃಷ್ಣ ಜಿಲ್ಲೆಯ ಗಂಡಿಗುಂಟದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಶಾಖಾ ಮಠದಲ್ಲಿ ವಿಶೇಷ ಹೋಮ ಪೂಜೆಗಳು ಜರುಗಿದವು. ಮೊದಲಿಗೆ ಮಠಕ್ಕೆ ಆಗಮಿಸಿದ ಪರಮ ಪೂಜ್ಯರನ್ನು ಪೂರ್ಣಕುಂಭ ಸ್ವಾಗತದಿಂದ ಬರಮಾಡಿಕೊಳ್ಳಲಾಯಿತು. ನಂತರ ಶ್ರೀಗಳು ಪೂರ್ಣಾಹುತಿಯನ್ನು ಸಲ್ಲಿಸಿ ಗರ್ಭಾಲಯದಲ್ಲಿರುವ ಅನಘದೇವಿ ಸಮೇತ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಹಾಗೂ ಪರಿವಾರ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ತರುವಾಯ ಪರಮ ಪೂಜ್ಯರು ಶ್ರೀಚಕ್ರ ಪೂಜೆಯನ್ನು ನಿರ್ವಹಿಸಿದರು. ನಂತರ ಶ್ರೀಗಳು ನೆರೆದಿದ್ದ ಭಕ್ತರಿಗೆ ಆಶೀರ್ವದಿಸಿದರು. ತಿರುಮಲ ಶ್ರೀವಾರಿಯನ್ನು ದರ್ಶಿಸಲು ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ತಿರುಮಲಕ್ಕೆ ಆಗಮಿಸುತ್ತಾರೆ. ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಸ್ವಾಮಿಯ ಅಡಿಗೆರಗುತ್ತಾರೆ. ತಮ್ಮ ಕೋರಿಕೆಯು ಈಡೇರಿದ ನಂತರ ಹರಕೆಯನುಸಾರ ಕಾಲ್ನಡಿಗೆಯಲ್ಲಿ ಮೆಟ್ಟಿಲು ಮಾರ್ಗವಾಗಿ ಸ್ವಾಮಿಯನ್ನು ದರ್ಶಿಸುತ್ತಾರೆ. ಈ ರೀತಿ ದರ್ಶಿಸುವುದರಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ 60 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಟಿಟಿಡಿಯು ವಿಶೇಷ ಸೂಚನೆಯನ್ನು ನೀಡಿದೆ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಪ್ರಯುಕ್ತ ತಮ್ಮ ಕಷ್ಟಗಳನ್ನು ಈಡೇರಿಸುವ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳುವರು. ಸ್ವಾಮಿಯ ಅನುಗ್ರಹದಿಂದ ಅವರ ಕೋರಿಕೆಗಳು ಈಡೇರಿದ ಮೇಲೆ ಅನೇಕ ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಪೂರ್ಣಗೊಳಿಸುವರು. ಭಕ್ತರು ತಮ್ಮ ಹರಕೆಯ ಪ್ರಕಾರ ಸ್ವಾಮಿಯವರನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಈ ಕ್ರಮದ ಅಂಗವಾಗಿ ಇದಕ್ಕೂ ಮುನ್ನ ಕೆಲವರು ಶ್ರೀವಾರಿ ಭಕ್ತರು ತಮ್ಮ ಆರೋಗ್ಯದ ಜಾಗ್ರತೆಗಳನ್ನು ವಹಿಸದೆ ನಡೆದು 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ತಿರುಮಲಕ್ಕೆ ತೆರಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಿರುಮಲ ಶ್ರೀವಾರಿ ದರ್ಶನಾರ್ಥ ಕಾಲ್ನಡಿಗೆಯಲ್ಲಿ ತೆರಳುವ ಭಕ್ತರಿಗೆ ಟಿಟಿಡಿ ಕೆಲವು ಸೂಚನೆಗಳನ್ನು ತಿಳಿಸಿದೆ. 60 ವರ್ಷ ತುಂಬಿರುವ ಭಕ್ತರು, ಆರೋಗ್ಯ ಸಮಸ್ಯೆ ಇರುವ ಭಕ್ತರು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂರ್ಛೆ ರೋಗ, ಸಂಧಿವಾತ ಮುಂತಾದ ಆರೋಗ್ಯ ಸಮಸ್ಯೆ ಇರುವವರು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸಬಾರದು. ಹಾಗೆಯೇ ಹೃದಯ ಸಮಸ್ಯೆ ಇರುವವರು ಹಾಗೂ ಹೃದಯದಲ್ಲಿ ಸ್ಟಂಟ್ ಅಳವಡಿಸಿಕೊಂಡಿರುವವರು ಬೆಟ್ಟವನ್ನು ಹತ್ತಬಾರದು. ಹಾಗೂ ಉಸಿರಾಟದಲ್ಲಿ ತೊಂದರೆ ಇರುವವರು ಅಂದರೆ ಅಸ್ತಮ ಮತ್ತಿತರ ವ್ಯಾಧಿ ಇರುವವರು ಕಾಲ್ನಡಿಗೆಯನ್ನು ಅನುಸರಿಸಬಾರದು. ಇಂಥವರು ತುರ್ತಿನ ಸಂದರ್ಭದಲ್ಲಿ ದಯವಿಟ್ಟು ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಅಲಿಪಿರಿ ಪಾದಚಾರಿ ಮಾರ್ಗದ 1500 ಮೆಟ್ಟಿಲ ಬಳಿ, ಗಾಲಿ ಗೋಪುರದ ಬಳಿ, ಭಾಷ್ಯ ಕಾರ್ಯಾಲಯ ಸನ್ನಿಧಿಯ ಬಳಿ ಏರ್ಪಾಟು ಮಾಡಿರುವ ವೈದ್ಯಕೀಯ ಶಿಬಿರಗಳನ್ನು ಭೇಟಿ ಮಾಡಬಹುದು. ಹಾಗೆಯೇ ತಿರುಮಲದಲ್ಲಿರುವ ಅಶ್ವಿನಿ ಆಸ್ಪತ್ರೆ ಮತ್ತು ಇತರೆ ವೈದ್ಯಕೀಯ ಶಿಬಿರಗಳಿಗೆ ಪ್ರತಿದಿನ 24 ಗಂಟೆಗಳ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ತುರ್ತು ಸಂದರ್ಭದಲ್ಲಿ ತಿರುಪತಿಯ ಸ್ವಿಮ್ಸ್ನಲ್ಲಿ ಡಯಾಲಿಸಿಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಭಕ್ತರೆಲ್ಲರೂ ಈ ಸೂಚನೆಯನ್ನು ಅನುಸರಿಸಿ ಶ್ರೀವಾರಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿಶೇಷವಾಗಿ ಟಿಟಿಡಿಯು ವಿಜ್ಞಾಪಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಶ್ರೀ ದುರ್ಗಾ ನೃತ್ಯಾಲಯ ಮಂಜೇಶ್ವರ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮವು ನಡೆಯಿತು. ತಟವನ ಮುನಿ ಜನ ಸಕಲ ಸುರಾಸುರ ಸಲ್ಲುತ ಪಾದ ತಟವನ ಮುನಿ ಜನ ಸಕಲ ಸುರಾಸುರ ಸಲ್ಲುತ ಪಾದ ಕಿಣ್ಣಿ ಜಮ ಜಮ ಜನ 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 ನೂಪುರಲಯ ಗತಿ ಕಣ 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 ಕಿಣ್ಣಿ ಜಮ ಜಮ ಜನ 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 ನೂಪುರಲಯ ಗತಿ ಕಣ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಕುಂತದೆ ಕಿಟ ತಕ ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಕುಂತದೆ ಕಿಟ ತಕ ತಾಮ್. ಉಡುಪಿಯ ಇತಿಹಾಸ ಪ್ರಸಿದ್ಧ ಶ್ರೀ ಪರಶುರಾಮ ಕ್ಷೇತ್ರ ಕುಂಜಾರುಗಿರಿಯಲ್ಲಿ ಬ್ರಹ್ಮ ಕುಂಭಾಭಿಷೇಕ ಹಾಗೂ 50ನೇ ವರ್ಷದ ಭಜನಾ ಮಂಗಳೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾಭೂಷಣ್ ಬೆಂಗಳೂರು ಇವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ಎನ್ನದು ಬಲು ಚೆನ್ನದು ಮಧುಕರ ಎನ್ನದು ಪದುಮನಾಭನ ಪಾದ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.